ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ತಾವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದಷ್ಟು ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಎಂದಿನಂತೆ ತಮ್ಮ ಕೃಪಾಶೀರ್ವಾದ, ಪ್ರೀತಿ ನನ್ನ ಮೇಲೆ ಇರಲಿ. ಭ್ರಷ್ಟಾಚಾರ ಕಳೆದ 4-6 ದಿನಗಳಿಂದ ಚರ್ಚೆ ನಡೀತಾ ಇರುವುದು ಇದೇನೆ. ಒಬ್ಬ ಗುತ್ತಿಗೆದಾರರು, ಇನ್ನೊಬ್ಬರು ಮಾಜಿ ಕಾರ್ಪೊರೇಟರ್ ಅವರ ಪತಿ, ಅವರ ಮನೆಯಲ್ಲಿ ಸಿಕ್ಕ ಹಣ ಸುಮಾರು 100 ಕೋಟಿ, 94 ಕೋಟಿ ಎಕ್ಸಾಕ್ಟ್ಲಿ ಹಣ ಅವರ ಮನೆಯಲ್ಲಿ ದೊರಕಿದೆ IT ದಾಳಿಗಳ ಮೂಲಕ. ಈ ವರದಿ ಬಂದ ಮೇಲೆ ಈ ಹಣ ಯಾರಿಗೆ ಸೇರಿದ್ದು ಅನ್ನುವ ಚರ್ಚೆ ಕೂಡ ಪ್ರಾರಂಭ ಆಗಿದೆ. ಕಾಂಗ್ರೆಸ್ ನಾಯಕರಿಗೆ ಇದು ಸಂಬಂಧಪಟ್ಟಿದೆ ಅನ್ನೋದು ಕೆಲವು ವರದಿಗಳು ಹೇಳ್ತವೆ. ತೆಲಂಗಾಣ ಚುನಾವಣೆಯ ವೆಚ್ಚಕ್ಕೆ ಕಳಿಸುವುದಕ್ಕಾಗಿ ಈ ಹಣವನ್ನು ಬಳಸಲಾಗ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ಹಾಗೆಯೇ ಭಾರತೀಯ ಜನತಾ ಪಕ್ಷದ IT ಸೆಲ್ ಇದಕ್ಕಾಗಿಯೇ ಕಾದು ಕುಳಿತಂತೆ ಕಾಂಗ್ರೆಸ್ ನಾಯಕರ ಮೇಲೆ ದಾಳಿ ನಡೆಸ್ತಾ ಇದೆ. ಯಾರು ಭ್ರಷ್ಟಾಚಾರ ಮಾಡಿದರೂ ಕೂಡ ಅವರು ಒಳಗಡೆ ಹೋಗಬೇಕು, ಭ್ರಷ್ಟಾಚಾರವನ್ನು ತಡೆಗಟ್ಟಬೇಕು, ಅನುಮಾನನೇ ಬೇಕಾಗಿಲ್ಲ. ಈ ಹಣ ಯಾರಿಗೆ ಸೇರಿದ್ದು ಅನ್ನೋದಿದೆ, ಅದು ತಾರ್ಕಿಕ ಅಂತ್ಯಕ್ಕೆ ತಲುಪಬೇಕು. ಅದು ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ. ಆದರೆ ಕಳೆದ ಕೆಲವು ದಿನಗಳಿಂದ ನಡೆಯುತ್ತಿರುವ ಈ ಚರ್ಚೆ ನೋಡಿದ ಕಣ ನನ್ನ ನಗು ಬರುತ್ತೆ. ಒಂದು, ಚುನಾವಣೆ ಬಂದ ತಕ್ಷಣ ಕೇಂದ್ರ ತನಿಖಾ ಸಂಸ್ಥೆಗಳು ದಾಳಿಯನ್ನು ಯಾಕೆ ಪ್ರಾರಂಭಿಸ್ತವೆ? ದಾಳಿ ಮಾಡಿದ ಮೇಲೆ ಯಾವುದೇ ಒಂದು ಪ್ರಕರಣವಾದರೂ ತಾರ್ಕಿಕ ಅಂತ್ಯ ಸೇರಿದೆಯಾ? ನಾಟ್ ಎಟ್ ಆಲ್. ಮೋದಿ ಸರ್ಕಾರ ಬಂದು 10 ವರ್ಷಗಳಾಗ್ತಾ ಇದೆ, ಯಾವುದೇ ಭ್ರಷ್ಟಾಚಾರದ ಪ್ರಕರಣ ತಾರ್ಕಿಕ ಅಂತ್ಯವನ್ನು ಸೇರಿಲ್ಲ. ಅದರ ಜೊತೆಗೆ ಯಾರ ಮೇಲೆ ಭ್ರಷ್ಟಾಚಾರದ ಆರೋಪಗಳಿದೆಯೋ ಅಂಥವರನ್ನು BJP ಪಕ್ಷ ತನ್ನ ಪಕ್ಷಕ್ಕೆ ಸೇರಿಸ್ಕೊತಾ ಇದೆ. ಆಸಾಂ ಮುಖ್ಯಮಂತ್ರಿಯಿಂದ ಪ್ರಾರಂಭವಾಗಿ ಮಹಾರಾಷ್ಟ್ರ ಮುಖ್ಯಮಂತ್ರಿಯವರೆಗೆ ಭ್ರಷ್ಟಾಚಾರ ಆರೋಪ ಹೊತ್ತವರೆಲ್ಲ BJPಗೆ ಸೇರಿ BJP ಎನ್ನುವ ಗಂಗೆಯಲ್ಲಿ ಮುಳುಗೆದ್ದು ಅವರು ಪುನೀತರಾಗಿದ್ದಾರೆ. ಅವರ ಭ್ರಷ್ಟಾಚಾರದ ಪ್ರಶ್ನೆ ಇಲ್ಲವೇ ಇಲ್ಲ. BJP ಅಥವಾ ಮೋದಿ, ಅಮಿತ್ ಶಾ ಈ ಭ್ರಷ್ಟಾಚಾರವನ್ನು ಒಂದು ಅಸ್ತ್ರವನ್ನಾಗಿ ಬಳಸುತ್ತಿದ್ದಾರೆ ಅನ್ನೋದು ಮೊದಲನೇ ಪಾಯಿಂಟ್. ಅವರಿಗೆ ಭ್ರಷ್ಟಾಚಾರದ ಪ್ರಕರಣಗಳು ತಾರ್ಕಿಕ ಅಂತ್ಯವನ್ನು ಸೇರಬೇಕಾಗಿಲ್ಲ, ಅವರಿಗೆ ರಾಜಕೀಯ ಲಾಭವನ್ನು ತಂದುಕೊಡಬೇಕು ಅಂತ. ಆ ರಾಜಕೀಯ ಲಾಭಕ್ಕಾಗಿ ಇದನ್ನು ನಡೆಸಲಾಗ್ತಾ ಇದೆಯೇ ಹೊರತು ಭ್ರಷ್ಟಾಚಾರವನ್ನು ವಿರೋಧಿಸುವ ಮನಸ್ಥಿತಿಯಿಂದ ಅಲ್ಲ. ಇದು ಎಲ್ಲ ಘಟನಾವಳಿಗಳು ಸ್ಪಷ್ಟಪಡಿಸ್ತಾ ಹೋಗ್ತವೆ. ಏನು ಚುನಾವಣೆ ಬಂದ ತಕ್ಷಣ BJP ವಿರೋಧಿ ಪಕ್ಷಗಳ ಕೈಯಲ್ಲಿ ಹಣ ಇರಬಾರದು ಅನ್ನೋದು ಭಾಳ ಸ್ಪಷ್ಟವಾದ. ಕೇಂದ್ರೀಯ ತನಿಖಾ ಸಂಸ್ಥೆಗಳನ್ನು ಬಳಸಿಕೊಂಡು BJP ವಿರೋಧಿ ರಾಜಕೀಯ ಪಕ್ಷಗಳ ಮೇಲೆ ಒತ್ತಡ ಹೇರುವ ಉದ್ದೇಶ ಇದೆ, ಫಾರ್ ದ ಸೇಕ್ ಆಫ್ ಡಿಸ್ಕಷನ್. ಈಗ ದೊರಕಿರುವ 94 ಕೋಟಿ ರೂಪಾಯಿ ಹಣ ಏನಿದೆ ಅದು ಕಾಂಗ್ರೆಸ್ಸಿಗೆ ಸೇರಿದ ಹಣವೇ ಅಂತ ಅಂದುಕೊಳ್ಳೋಣ, ಫಾರ್ ದ ಸೇಕ್ ಆಫ್ ಡಿಸ್ಕಷನ್. ಆದರೆ ಯಾವತ್ತೂ ಕೂಡ BJPಗೆ ಸೇರಿದ ಹಣ ಯಾಕೆ ಸಿಗ್ತಾ ಇಲ್ಲ? ರಾಜ್ಯದಲ್ಲಿ BJP ಸರ್ಕಾರ ಇದ್ದಾಗ ಹಲವು ರೀತಿಯ ಆರೋಪಗಳು ಬಂದು 40% ಬಂತು, ಅದು ಯಾವುದರ ಬಗ್ಗೆ ತನಿಖೆ ನಡೆದಿಲ್ಲ. ಚುನಾವಣಾ ಸಂದರ್ಭದಲ್ಲಿ ಯಾವುದೇ BJP ನಾಯಕರ ಮೇಲೆ ದಾಳಿಯಾದ ಉದಾಹರಣೆಗಳೇ ಇಲ್ಲ. ಯಾರೋ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟವ್ರು ಯಾರೋ ಇರಬೇಕು. ಇದರ ಹಿಂದಿದೊಂದು ಷಡ್ಯಂತ್ರ. ಅಂದರೆ BJPಯನ್ನು ವಿರೋಧಿಸುವವರು ಯಾರಿದ್ದಾರೆ ಅವರ ಕೈಯಲ್ಲಿರುವ ಅಸ್ತ್ರಗಳನ್ನೆಲ್ಲ ಮುಗಿಸ್ಬಿಡೋದು ಅಂತ. ಯಾಕೆಂದರೆ BJP ಬೇರೆ ರೀತಿಯ ಆಟವನ್ನು ಆಡುತ್ತೆ. ರಾಜಕೀಯ ಪಕ್ಷಗಳಿಗೆ ಬಂದ ದೇಣಿಗೆ ಮೊತ್ತವನ್ನು ನೋಡಿ,
ಬಿ ಜೆ ಪಿ ಸುಮಾರು 4,000 ಕೋಟಿಯಷ್ಟು ಹಣ ಬಂದಿದೆ ಬಿ ಜೆ ಪಿಗೆ. ಕಾಂಗ್ರೆಸ್ಸಿಗೆ ಬಂದಿದ್ದು 250 ಕೋಟಿ ರೂಪಾಯಿಯಷ್ಟು. ಈ ವ್ಯತ್ಯಾಸವನ್ನು ಗಮನಿಸಿ. ಅವರು 4,000 ಕೋಟಿ ರೂಪಾಯಿ ಹಣ ಅಧಿಕೃತವಾಗಿ ಬಂದ ಹಣವನ್ನು ಇಟ್ಕೊಂಡು ಚುನಾವಣಾ ಪ್ಲ್ಯಾನ್ ಮಾಡ್ತಾರೆ. ಕಾಂಗ್ರೆಸ್ 250 ಕೋಟಿ ಇಟ್ಕೊಂಡು ಮಾಡಬೇಕು, ಅದು ಸಾಧ್ಯನೇ ಇಲ್ಲಿರೋದು. ಆ ಕಾರಣಕ್ಕಾಗಿ ನಾನು ಡಿಫೆಂಡ್ ಮಾಡ್ತೀನಿ ಅಂತಲ್ಲ, ಎಲ್ಲೆಲ್ಲಿ ಯಾವ್ಯಾವ ಪಕ್ಷದ ಸರ್ಕಾರಗಳಿವೆ ಯಾವ ರಾಜ್ಯಗಳಲ್ಲಿ ಅಲ್ಲಿ ಇಂತಹದ್ದು ನಡೀತಾ ಇದೆ. ನಡೆಯಕೂಡದು, ದಟ್ ಇಸ್ ಮೈ, ಆದರೆ ನಡೀತವೆ. ಆದರೆ 4,000 ಕೋಟಿ ರೂಪಾಯಿ ಇಟ್ಟುಕೊಂಡಂಥ ಒಂದು ಪಕ್ಷ ಏನಿದೆ, ಆ ಪಕ್ಷದ ವಿರುದ್ಧ 250 ಕೋಟಿ ರೂಪಾಯಿ ಇಟ್ಟುಕೊಂಡಂಥ ಪಕ್ಷ ಹೇಗೆ ಹೋರಾಟ ಮಾಡೋಕ್ಕಾಗತ್ತೆ? ಸಾಧ್ಯ ಇದೆಯಾ ಅದು? ಆ ಕಾರಣಕ್ಕೆ ಬೇರೆ ಮಾರ್ಗಗಳನ್ನು ಹಿಡಿತಾರೆ. ನೀವು ಬಹಳ ವರ್ಷಗಳ ಕಾಲ ಕಾಂಗ್ರೆಸ್ ಬೇರೆ ಬೇರೆ ಚುನಾವಣೆಗೆ ದುಡ್ಡು ಕೊಟ್ಟ ಬಗ್ಗೆ ಜನ ಮಾತನಾಡ್ತಿದ್ರು. ಬಿ ಜೆ ಪಿಗೆ ಹಣದ ಸಮಸ್ಯೆನೇ ಇಲ್ಲ, ಅದು ಹಣವಂತರ ಪಕ್ಷ ಮತ್ತು ಭ್ರಷ್ಟಾಚಾರವನ್ನು ಚುನಾವಣಾ ಅಸ್ತ್ರವನ್ನಾಗಿ ಬಳಸಿಕೊಂಡು ವಿರೋಧಿಗಳನ್ನು ಹತ್ತಿಕ್ಕುವುದಕ್ಕೆ ಮುಂದಾಗುತ್ತಿರುವ ಪಕ್ಷ. ಬಹುಮಟ್ಟಿಗೆ ಬಿ ಜೆ ಪಿ ವಿರೋಧಿ ಪಕ್ಷಗಳನ್ನೆಲ್ಲ ನೀವು IT EDಗಳನ್ನು ಬಳಸಿಕೊಂಡೇ ಹತ್ತಿಕ್ಕಲು ಹೊರಟಿದ್ದೀರಿ. ಹಾಗಿದ್ದರೆ ಇಂಥ ಸ್ಥಿತಿಯಲ್ಲಿ ಸಾಧಾರಣವಾಗಿ ಚುನಾವಣೆಗಳಲ್ಲಿ ಎಲ್ಲ ಪಕ್ಷಗಳಿಗೆ ಒಂದು ಸಮಾನ ಅವಕಾಶ ಇರಬೇಕು. ಜನತಂತ್ರದ ಮೂಲ ತೀರ್ಪದು. ಅವರು ವೆಚ್ಚ ಮಾಡುವ ಆ ಕಾರಣಕ್ಕೇ ಚುನಾವಣೆಯಲ್ಲಿ ಇಷ್ಟು ವೆಚ್ಚ ಮಾಡಬೇಕು ಅಂತಿದೆ. ಅದೆಲ್ಲ ಬುಲ್ಶಿಟ್. ಖರ್ಚು ಮಾಡುವವರು ಮಾಡ್ತಾ ಇರ್ತಾರೆ. ಆದರೆ ನನಗೆ ಭಾಳ ದುಃಖಕರವಾದದ್ದು ಈ ಸ್ಥಿತಿ ನಿರ್ಮಾಣ ಆದ ಬಗ್ಗೆ. ಏನು ಅಂತಂದರೆ, ನೀವು ಚುನಾವಣೆಗಾಗಿ ಅವರಿವರ ಕೈಯಲ್ಲಿ ಹಣ ಎತ್ತಿ ಚುನಾವಣೆ ನಡೆಸಬೇಕಾದಂಥದ್ದು ಸ್ಥಿತಿ, ಅಥವಾ ಚುನಾವಣೆಯ ಹೆಸರಿನಲ್ಲಿ ರಾಜಕೀಯ ಪಕ್ಷಗಳು, 3 ರಾಜಕೀಯ ಪಕ್ಷಗಳು ಹಣ ವಸೂಲಿಗೆ ನಿಲ್ಲುವಂಥದ್ದು. ಈ ದುರಂತದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಪಾಲು ಇದೆ. ಬಿ ಜೆ ಪಿಯ ಪಾಲು ಇದೆ, ಕಾಂಗ್ರೆಸ್ ಪಾಲು ಇದೆ, JDS ಪಾಲು ಇದೆ. ಆದರೆ ಮುಂಬರುವ ಚುನಾವಣೆ ದಿನಾಂಕ ಹತ್ತಿರ ಬರುತ್ತಿದ್ದಾಗೆ ಕಾಂಗ್ರೆಸ್ನ ಇನ್ನಷ್ಟು ನಾಯಕರ ದುಡ್ಡನ್ನು ಎತ್ತುವುದಕ್ಕೆ ಸೆಂಟ್ರಲ್ ಏಜೆನ್ಸಿಯನ್ನು ಬಿ ಜೆ ಪಿ ಬಳಸ್ಕೋಬೋದು, ಹತ್ತಿಕ್ಕಬಹುದು. ಆದರೆ ಬಿ ಜೆ ಪಿಯದ್ದು ಭ್ರಷ್ಟಾಚಾರದ ವಿರೋಧಿಯಲ್ಲ. ಬಿ ಜೆ ಪಿಗೆ ಭ್ರಷ್ಟಾಚಾರ ಒಂದು ಅಸ್ತ್ರ. ಪ್ರತಿಪಕ್ಷಗಳು ಭ್ರಷ್ಟಾಚಾರ ಮಾಡುವುದು ಬಿ ಜೆ ಪಿಗೆ ಬೇಕಾಗಿದೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಬರ್ತೀರಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಎಲ್ಲರೂ ಒಳ್ಳೆಯದಾಗಲಿ. ಶುಭರಾತ್ರಿ.